ನಾವೊಂದು ಗೇಮ್ ಆಡೋಣ. ನಾನೊಂದೊಂದು ಹಾಡಿನ ಮಧ್ಯದ ಸಾಲುಗಳನ್ನ ಹೇಳ್ತೀನಿ, ನೀವು ಅದನ್ನ ಬರ್ದವ್ರು ಯಾರು ಅಥವಾ ಆ ಹಾಡು ಯಾವುದು ಅಂತ ಕಂಡುಹಿಡಿಬೇಕು. ಸೊ ನಾನು ರಾಗದಲ್ಲಿ ಹೇಳಲ್ಲ, ಬೇಡ ಒಂದು ವೇಳೆ ನೀವು ರಾಗದಲ್ಲಿ ಕಂಡುಹಿಡಿಲ್ಲ ಅಂದರೆ ಆಮೇಲೆ ನಾನು ರಾಗದಲ್ಲಿ ಹೇಳ್ತೀನಿ. ಯಾಕಂದ್ರೆ ನಿಮ್ಗೊಂದು ಸ್ವಲ್ಪ ಈಸಿ ಆಗಬೇಕಲ್ಲ, ಅದಕ್ಕೆ. ಎಸ್, ಟ್ರೈ ಮಾಡೋಣ. ಓಕೆ, ಡನ್, ಡೀಲ್. ಈಗ ನನ್ನ ಮೊದಲನೇ ಲೈನ್ ಏನು ಅಂದರೆ, ಋತುವಿನ ಪಥದಲ್ಲಿ ಬಾಳ ರಥವಿದೆ, ಪಯಣವ ಸವೆಸಲು ಪ್ರೇಮ ಜೊತೆಗಿದೆ. ನೀವು ಹಾಡಿದ್ರು ಗೊತ್ತಾಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಋತುವಿನ ಪಥದಲ್ಲಿ ಬಾಳ ರಥವಿದೆ, ಪಯಣವ ಸವೆಸಲು ಪ್ರೇಮ ಜೊತೆಗಿದೆ. ಮೇಘ ಬಂತು ಮೇಘ. ಗೊತ್ತಿಲ್ವ ಇದು ಹಾಡು? ಹಂಸಲೇಖ ಸರ್ ಬರ್ದಿರೋದು. ಹಂಸಲೇಖ ಸರ್ ಬರ್ದಿರೋದಂತ ಗೊತ್ತು. ಓಕೆ ಓಕೆ, ಸರಿ ಬಿಡಿ, ಇನ್ನೊಂದು ಹಾಡು, ನೆಕ್ಸ್ಟ್ ಹಾಡು. ಓಕೆ. ನಾನಿನ್ನ ಕನಸಿನ ಚಂದಾದಾರನು, ಚಂದ ಬಾಕಿ ನೀಡಲು ಬಂದೇ ಬರುವೆನು, ನಾನೇರ ಹೃದಯದ ವರದಿಗಾರನು, ನಿನ್ನ ಕಂಡ ಕ್ಷಣದಲ್ಲೇ ಮಾತೆ ಮರೆವೆನು. ಕಂಡ ಕ್ಷಣದಲ್ಲೇ ಮಾತೆ ಮರೆವೆನು, ಕ್ಷಮಿಸು ನೀ ಕಿನ್ನರಿ, ನುಡಿಸಲೇ ನಿನ್ನನು, ಹೇಳಿ ಕೇಳಿ ಮೊದಲೇ ಚೂರು ಪಾಪಿ ನಾನು, ಮಿಂಚಾಗಿ ನೀನು ಬರಲು. ಅದು ಮಧ್ಯದಲ್ಲಿ ಹೇಳಿದಾಗ ನಾವ್ ಅದನ್ನ ಕಂಪ್ಲೀಟ್ ಮಾಡೇನೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಎಷ್ಟೊಂದ್ಸಲ, ಅದಕ್ಕೆ ನಾನು ಪೂರ್ತಿ ಕರೆಕ್ಟ್ ಅಂದ್ರೆ ಸಡನ್ ನೆನಪು ಬರೋದಿಲ್ಲ. ಜಯಂತ್ ಕಾಯ್ಕಿಣಿ ಅವರು ಬರ್ದಿರುವಂತ ಹಾಡು. ಎಸ್, ನೆಕ್ಸ್ಟ್. ಇವಾಗ ನಿಮ್ಗೊಂದು ಮಾರ್ಕ್, ನನಗೊಂದು ಮಾರ್ಕ್. ನೀವೇ ಮಾರ್ಕ್ ತಗೋಬಿಡಿ. ನಾನು ಅದೇ ಯಾರೋ ನೀವ್ ಹೇಳಿಲ್ಲ ಅಂದ್ರೆ ನನಗೆ ಮಾರ್ಕ್ಸ್ ಅದು. ಓಕೆ, ನೆಕ್ಸ್ಟ್. ಪ್ರೀತಿಯಲ್ಲಿ ಪ್ರತಿ ನಿಮಿಷ ಪ್ರತೀಕ್ಷೆಯ ಮಾಡುವುದು, ಸ್ವಾರ್ಥದಲ್ಲಿ ಪ್ರತಿ ಕ್ಷಣವು ಪ್ರತಿಷ್ಠೆಯ ತೋರುವುದು, ಎರಡೆರಡು ಭಾವಗಳಿವೆ ಈ ಹೃದಯಕ್ಕೆ, ಎರಡೆರಡು ಭೇದಗಳಿವೆ ಈ ಮನಸ್ಸಿಗೆ. ಗೊತ್ತಿರ್ಲಿಕ್ಕಿಲ್ಲ, ಮೇ ಬಿ ಸ್ವಲ್ಪ ಟಫ್ ಇದೆ. ಪ್ರೀತಿಯಲ್ಲಿ ಪ್ರತಿ ನಿಮಿಷ ಪ್ರತೀಕ್ಷೆಯ ಮಾಡುವುದು. ದರ್ಶನ್ ಸರ್ ಫಿಲ್ಮ್. ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂತ ಹಾಡು. ಓ ಸೂರ್ಯ ನಿನಗೆ ನಮನ. ಇವಾಗ ಎಸ್, ನೆಕ್ಸ್ಟ್. ನನಗೆ 2 ಪಾಯಿಂಟ್, ನಿಮ್ಗೊಂದು ಪಾಯಿಂಟ್. ಆಯ್ತು. ನೆಕ್ಸ್ಟ್. ಮುಗುಳು ನಗೆ ಅದು ಜಾದು, ಬಳುಕೋ ನಡೆ ಅದು ಜಾದು, ನುಡಿವ ಬಗೆ ಅದು ಜಾದು, ಅದರ ಸವಿ ಜಾದು. ಹಾಡು ಬಿಡಿ, ಅದೊಂದ್ಸಲ ಗೊತ್ತಾಗ್ಬೋದು ಮೋಸ್ಟ್ಲಿ ಹಾಡಿದ್ರೆ. ಮುಗುಳು ನಗೆ ಅದು ಜಾದು, ಬಳುಕೋ ನಡೆ ಅದು ಜಾದು, ನುಡಿವ ಬಗೆ ಅದು ಜಾದು, ಅದರ ಸವಿ ಜಾದು. ಇದು ಬಾನಿಂದ ಜಾರಿ ಬಂದ, ಅದನ್ನ ಕವಿರಾಜ್ ಸರ್ ಬರ್ದಿರೋದು. ಬಾನಿಂದ ಜಾರಿದಂತ ಚುಕ್ಕಿನ ಹೇಳು ನೀನು, ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನು ನೀನು. ಎಸ್, ವೆರಿ ನೈಸ್. ಆಯ್ತು, 2 ಪಾಯಿಂಟ್ ಈಚ್. ಓಕೆ, ನೆಕ್ಸ್ಟ್. ಬಾಳೆಂದರೆ ಪ್ರಣಯಾನುಭಾವ ಕವಿತೆ, ಆತ್ಮಾನುಸಂಧಾನ, ನೆನಪೆಂದರೆ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಬಲವಾಧಾರೆ ಉಳಿದಲಿದು ಬಾರೆಲೆ. ಆ ಲೈನ್ ಮಾತ್ರ ನಂಗೆ ಬಹಳ ಫೇವ್ರೇಟ್. ಬಾಳೆಂದರೆ ಪ್ರಣಯಾನುಭಾವ ಕವಿತೆ, ಆತ್ಮಾನುಸಂಧಾನ, ನೆನಪೆಂದರೆ ಮಳೆ ಬಿಲ್ಲ ಛಾಯೆ, ನನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಇನ್ನೆಲ್ಲೂ ಸಿಗದವಳೆ. ನೈಸ್ ನೈಸ್. ಈಗ ನೆಕ್ಸ್ಟ್. ಯಾವನೂ ಬಿಟ್ಟು ಹೋದ ಹಳೆ ಚಪ್ಲಿ ಈ ಬಾಳು, ಹಾಕೊಂಡು ಹೋಗು ಮಗನೇ ನಿಲ್ಲಬೇಡ ನೀನೆಲ್ಲೋ, ಭಗವಂತ ರೋಡಲ್ ಸಿಕ್ಕರೆ ನಾವೇನ್ ಮಾಡೋಣ, ಅವನಿಗೂ ಬಣ್ಣ ಹಚ್ಚಿ ಡ್ರಾ ಮಾಡೋಣ. ಗೊಂಬೆ ಆಡ್ಸೋದು ಯೋಗರಾಜ್ ಭಟ್ ಅವರು. ಅಲ್ಲಿ ಡ್ರಾಮಾ ಬಂತಲ್ಲ, ಅದಕ್ಕೆ ಗೆಸ್ ಮಾಡಿದ್ರು ನೀವು? ಏನಿಲ್ಲ, ಇದನ್ನ ಅರ್ಧ ನಿದ್ದೆಲ್ಲ ಕೇಳಿದ್ರು ಕೇಳಿದ್ರು. ಇಂಥ ಲೈನ್ಗಳು ಬಂದ್ರೆ ಇದು ಭಟ್ರು ಬರ್ದಿರೋದು ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹಂಗೇನಿಲ್ಲ, ಭಟ್ರುವೇ ಅವ್ರು ಬರ್ದಿರೋದು ಗೊತ್ತಾಗದೇ ಇರೋ ತರದ್ ಎಷ್ಟೊಂದು ಹಾಡುಗಳು ಬರ್ದಿದ್ದಾರೆ ಖಂಡಿತ. ತಾಳೆ ಹಿಡಿದು ನೋಡದೆ ಮಾಡಬಹುದೇ ಹೋಲಿಕೆ, ದೂರದಲ್ಲಿರೋ ತಾರೆಯ ನೀರಲಿರುವ ಬಿಂಬಕ್ಕೆ, ಬೆಳ್ಳಿ ಪರದೆಯ ಸುಳ್ಳು ಬೆಳಕು ಜಗದ ಕತ್ತಲ ಬೆಳಗದೆ, 3 ತಾಸಿನ ಕನಸಿನ ಆಚೆಗೆ ಬದುಕು ಬೇರೆ ಇದೆ. ಹಾಡಿ. ಇದೆಲ್ಲಿ ಸಿಕ್ತು ನಿಮ್ಗೆ? ನಮ್ಗೆ ಹೆಂಗೋ ಸಿಗುತ್ತೆ. ಮಾಯೆ ಅಲ್ವಾ ಇದು? ಮಾಯೆ. ಮಾಯೆ.
ಅಯ್ಯೋ, ಇದು ಬರ್ದಿರೋರು ತ್ರಿಲೋಕ್ ತ್ರಿವಿಕ್ರಮ್. ಸೊ ನಾನೇ ಹೇಳ್ಬಿಟ್ಟೆ, ಈಗ ಅವರೇ ಹಾಡನ್ನ ಹಾಡ್ಲಿ. ಇದು BTS ಸಿನಿಮಾಗೆ ಬರ್ದಿದ್ದು. ಮಾಯೆಗಳ ತೆರೆ ಎಳೆದು ತೋರಿಸುವ ದಾರಿಯೇ, ನೋಡಿದರೆ ತೆರೆ ಮರೆಯ ಯಾನವದು ಬೇರೆಯೇ, ಪಾತ್ರಕ್ಕೇನೆ ಪಾಠ ಕಲಿಸಿಕೊಡೋ ಕಥೆಯು ತಾನೇ ಜೀವನ. ಇದು ಈ ಹಾಡು ಏನಕ್ಕೆ ನನಗೆ ಪರ್ಸನಲ್ ಆಗಿ ಸ್ವಲ್ಪ ಇಷ್ಟ ಅಂತಂದ್ರೆ, ಈ ಸಾಂಗ್ ಅಂದ್ರೆ ಸಿನಿಮಾದವ್ರ ಲೈಫ್ ಬಗ್ಗೆನೇ ಬರ್ದಿರೋದು. ಆ BTS ಏನು ಆಂಥಾಲಜಿ ಬಂತು ಅದರಲ್ಲಿ ಸಿನಿಮಾದವ್ರದ್ದು ಬೇರೆ ಬೇರೆ ಲೈಫ್ನೇ ತೋರಿಸಿದಾರೆ ಅದರಲ್ಲಿ. ಸೊ ಅದಕ್ಕೊಂದು ಕಲೆಕ್ಟಿವ್ ಆಗಿ ಒಂದು ಸಾಂಗ್ ಬೇಕು ಅಂತ ಹೇಳ್ಬಿಟ್ಟು ನವನೀತ್ ಶ್ಯಾಮ್ ಅಂತ ಹೇಳ್ಬಿಟ್ಟು ಡೇರ್ಡೆವಿಲ್ ಮುಸ್ತಫಾ ಮ್ಯೂಸಿಕ್ ಡೈರೆಕ್ಟರ್ ಅವರು ಮ್ಯೂಸಿಕ್ ಮಾಡಿದ್ದದು. ತುಂಬಾ ತುಂಬಾ ಕನೆಕ್ಟ್ ಆಯ್ತು ನನಗೆ ಬರಿಬೇಕಾದ್ರೆ. ಅಂದ್ರೆ ಹೊರಗಡೆ ಏನೋ ಒಂದು ಕಾಣಿಸ್ತಾ ಇರುತ್ತೆ, ಒಳಗಡೆ ಒಂದು ನಮ್ದು ಲೈಫ್, ಸಿನಿಮಾದವ್ರದ್ದು ಲೈಫೇ ಬೇರೆ ನಡೀತಾ ಇರುತ್ತೆ. ನೋಡಿದರೆ ತೆರೆಮರೆಯ ಯಾನವದು ಬೇರೆನೆ ಇರುತ್ತೆ ಅನ್ನೋ ಥರದ್ದು ಅಂತ. ಸೊ ಹಂಗಾಗಿ ಇದೊಂಥರ ಪರ್ಸನಲ್ ಆಗಿ ನಾನು ಒಂದೊಂದ್ಸರಿ ಕೇಳ್ತಾ ಇರ್ತೀನಿ. ಥ್ಯಾಂಕ್ ಯು ಅದನ್ನ ಹುಡುಕಿ ಕೇಳಿದ್ದಕ್ಕೆ ನಿಮ್ಗೂ. ಈಗ ನೆಕ್ಸ್ಟ್, ದರ್ಪಕ್ಕೆ ಧೈರ್ಯ ಆಯುಧ, ದ್ವೇಷಕ್ಕೆ ಧರ್ಮ ಔಷಧ. ನೀವು ಇಷ್ಟು 1000 ಜನ ಲಿರಿಸಿಸ್ಟ್ಗಳಿದ್ದಾರೆ, ಇದು ಒಬ್ಬೊಬ್ರದ್ದೇ ಎರಡೆರಡು ಕೇಳೋದಿದೆಯಲ್ಲ ಇದು. ಅದು ನನ್ನೇ ಕರ್ಸಿ. ಯಾಕಂದ್ರೆ ನಂಗೆ ಈ ಲೈನ್ ತುಂಬಾ ಇಷ್ಟ ಆಯ್ತು. ಈ 2 ಲೈನ್ ಇಷ್ಟ ಆಗಿರೋದು ನನಗೆ ಈಗ ಈ ಹಾಡಲ್ಲಿ ಅಂತ ಇವಾಗ ನೀವು ಅನ್ಕೊಂಡಿದ್ದೀರಾ. ಬಟ್ ಓಕೆ ಓಕೆ, ಅವ್ರು ಅನ್ಕೋತಿರ್ಬೋದು 2 ಲೈನ್ ಬೇರೆ ಲೈನು ಅಂದ್ರೆ ಬೇರೆ ಲೈನು. ಈಗ ಅದೇ ಹೇಳಿದ್ರಲ್ಲ, ನಮ್ಮ ಸಿಚುವೇಶನ್ಗೆ ಕನೆಕ್ಟ್ ಆಗುವಂತ ಹಾಡುಗಳು. ಈ ಲೈನ್ ನಂಗೆ ತುಂಬಾ ಯುನಿಕ್ ಅಂದ್ರೆ ಇಷ್ಟ ಅಂತ ಅನಿಸ್ತು, ಅದಕ್ಕೆ ನಾನು ಹಾಡಿದೆ. ಈಗ ಬರ್ದಿರುವವರು ತ್ರಿಲೋಕ್ ತ್ರಿವಿಕ್ರಮ್. ಇನ್ನೊಂದ್ಸಲ ಹೇಳ್ತೀನಿ, ದರ್ಪಕ್ಕೆ ಧೈರ್ಯ ಆಯುಧ. ಸರಿ, ಈ ದ್ವೇಷಕ್ಕೆ ಧರ್ಮ ಔಷಧ ಹೆಂಗೆ? ಅಂದ್ರೆ ಇಲ್ಲೇನು ದ್ವೇಷಗಳು ನಮ್ ಸುತ್ತ ಏನ್ ಇದೆಯಲ್ವಾ, ನಮ್ಮ ಒಳಗಡೆ ಏನ್ ದ್ವೇಷ ಇದೆಯಲ್ಲ, ಅದಕ್ಕೊಂದು ಧರ್ಮ ಇಸ್ ನಾಟ್ ಒನ್ಸ್ ಅಗೇನ್ ನಾವು ಪ್ರತಿ ಸಲ ರೀಡಿಫೈನ್ ಮಾಡೋದು ಇವತ್ತಿನ ನಮ್ಮ ಒಂದು ಏನು ಕೆಟ್ಟ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಧರ್ಮ ಇಸ್ ನಾಟ್ ರಿಲಿಜಿಯನ್, ಅದ್ರ ಬಗ್ಗೆ ದ್ವೇಷಕ್ಕೆ ಧರ್ಮ ಔಷಧ. ಅಂದ್ರೆ ನೀನು ಧರ್ಮದ ದಾರಿನಲ್ಲಿ ನಡೆದ್ರೆ ನಿನ್ ದ್ವೇಷ ಆಟೋಮೆಟಿಕ್ ಆಗಿ ಕರಗೋಗುತ್ತೆ ಅನ್ನೋದು ಅದ್ರದ್ದು ಮೀನಿಂಗ್. ನನಗೂ ಸುಮಾರು ಜನ ಕೇಳಿದ್ರು, ಧರ್ಮದಿಂದನೇ ದ್ವೇಷಗಳಾಗ್ತಾ ಇದೆ, ಹೆಂಗೆ ದ್ವೇಷಕ್ಕೆ ಧರ್ಮ ಔಷಧ ಆಗುತ್ತೆ ಅಂತ. ಅದೇ ನಾವು ಪ್ರತಿ ಸರಿನೂ ಧರ್ಮನ್ ಡಿಫೈನ್ ಮಾಡ್ತಾ ಇರ್ಬೇಕು. ನಾವು ಆ ಧರ್ಮ ಹೇಳ್ತಾ ಇಲ್ಲ, ಈ ಧರ್ಮ ಹೇಳ್ತಾ ಇದೀವಿ ಅಂತ ಹೇಳಿ. ಹೌದು, ಬಟ್ ಇಲ್ಲಿ ನೀವು ಕ್ಲಾರಿಟಿ ಕೊಟ್ರಲ್ಲ. ಈಗ ನನ್ಗೂ ಅದೇ ಕನ್ಫ್ಯೂಸ್ ಇತ್ತು. ನಾನು ಇದನ್ನ ಓದುವಾಗ ಸರಿ ಇದು ಆಯುಧ ಎಲ್ಲ ಕರೆಕ್ಟು, ಈ ದ್ವೇಷಕ್ಕೆ ಧರ್ಮ ಹೆಂಗ್ ಔಷಧ ಆಗುತ್ತೆ ಅಂತ ನಾನು ಅನ್ಕೊಳ್ತಿದ್ದೆ. ಸೊ ಇವಾಗ ಗೊತ್ತಾಯ್ತು. ಅದು ಮತ್ತೆ 2ನೇ ಶತಮಾನದ್ದು, ಇವತ್ತಿನ ಕಾಲಘಟ್ಟಕ್ಕೆ ಅದನ್ನ ಅರ್ಥೈಸ್ಕೊಳ್ಳೋದಿದೆಯಲ್ಲ, ಅದು ಸ್ವಲ್ಪ ಅದೇ ಹಿಂಗೆ ಇದು ಬೇರೆ ಮಿಸ್ಕಮ್ಯುನಿಕೇಶನ್ ಆಗೋ ಸಾಧ್ಯತೆ. ಹೌದು ಹೌದು ಹೌದು, ಟ್ರೂ. ಎಸ್, ಈಗ ಇನ್ನೊಂದು ಹಾಡಿದೆ, ದಯವಿಟ್ಟು ಬೇರೆಯವ್ರದ್ದು ಕೇಳಿ. ಖಂಡಿತ. ಈಗಿರೋದೇ ಬೇರೆಯವ್ರ ಹಾಡು, ಬಟ್ ಇದು ನಿಮ್ಗೂ ಕನೆಕ್ಟ್ ಇರುವಂತಹ ಹಾಡು. ನೀವು ಸತ್ಯದ ಹಾದಿಲಿದ್ದೀರಾ ಅಥವಾ ಧರ್ಮವನ್ನ ರಕ್ಷಿಸ್ತಾ ಇದ್ದೀರಾ? ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು. ಯಾಕೆ ಇದನ್ನ ರಿಂಗ್ ಟೋನ್ ಇಟ್ಟಿದ್ದೀರಾ? ನನ್ಗೆ ಇಷ್ಟ ಆ ಹಾಡು. ಅಂಡ್ ಅದನ್ನ ಬೇರೆಯವ್ರಿಗೂ ಒಂದಷ್ಟು ಹೇಳ್ಬೇಕದನ್ನ. ಸತ್ಯದ ಹಾದಿಯಲ್ಲಿ ಇರುವಾಗ, ಧರ್ಮ ರಕ್ಷಿಸುತ್ತಿರುವಾಗ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋದನ್ನ ಒಂದಷ್ಟು ಜನಕ್ಕೆ ಹೇಳ್ಬೇಕು. ಇನ್ನೊಂದು ಅದ್ರಲ್ಲಿ ಲಾಸ್ಟ್ ವರ್ಡ್ ಚೆನ್ನಾಗಿದೆ ನೋಡಿ, ಇಡೀ ನಾಡಿಗೆ ನಾಡೆ ನನ್ ಜೊತೆ ಇರುವಾಗ, ಹಿಂದಿರುವಾಗ ಕನ್ನಡವೇ ನನ್ನ ಉಸಿರಾಗಿರುವಾಗ. ಅದು ನನ್ಗೂ ಇರೋದು. ನನ್ಗೂ ಏನು ಅರ್ಥ, ಐ ಮೀನ್ ಸಾರಿ, ಏನು ಕನೆಕ್ಟ್ ಆಗುತ್ತೆ ಅಂತನ. ಅಂದ್ರೆ ನನಗೂ ಅಪ್ಲಿಕೇಬಲ್ ಅದು. ನಿಮ್ಗೂ ಅಪ್ಲಿಕೇಬಲ್. ಕನ್ನಡವೇ ನನ್ನ ನಾಡಿಗೆ ಹಿಂದಿರುವಾಗ ಅಂತ ಹೇಳ್ಕೊಳ್ಳೋದು ಸ್ವಲ್ಪ ದೊಡ್ಡದಾಗುತ್ತೆ, ಬಟ್ ಕನ್ನಡ ನನ್ನ ಉಸಿರಾಗಿರುವಾಗ ಡೆಫಿನೆಟ್ಲಿ ತುಂಬಾ ಇಷ್ಟ ಆಗುವಂತ ಒಂದು ಸಾಲದು. ಎಸ್. ಅಂಡ್ ಅದನ್ನ ನಾನ್ ಕೇಳೋದಕ್ಕಿಂತ ಬೇರೆಯವ್ರಿಗೆಲ್ರಿಗೂ ಕೇಳಿಸ್ಬೇಕು ಅನ್ನೋ ಒಂದು ರಿಂಗ್ ಟೋನ್ ಇರೋದೇ ಆ ಪರ್ಪಸ್ಗಲ್ವಾ. ಅದನ್ನ ನಮಗ್ ಕೇಳಲ್ಲ, ಅದು ಬೇರೆಯವ್ರು ಕೇಳ್ತಾರೆ. ನಾನು ಅದೇ ಕಾಲ್ ಮಾಡುವಾಗ ಯಾರು ಏನು ನಾನು ಏನ್ ಮಾಡ್ತಿದ್ದಾರೆ ಆಮೇಲೆ ನಾನು ಈ ಹಾಡನ್ನ ಮುಂಚೆನೆ ಕೇಳಿದ್ದೆ, ಬಟ್ ಇವಾಗ ಕೇಳೋ ಪರ್ಸ್ಪೆಕ್ಟಿವೇ ಬೇರೆ ಆಗೋಗಿತ್ತು. ಸಡನ್ ಯಾರು ಏನು ಫೋನ್ ಎತ್ತಕ್ ಮುಂಚೆನೆ ಆನ್ಸರ್ ಮುಂಚೆನೆ. ಇಲ್ಲ, ಪರೋಪಕಾರಿ ಫಿಲ್ಮ್ದದು. ಅಣ್ಣವ್ರು ಅದರಲ್ಲಿ ಒಳ್ಳೆ ಕೌಬಾಯ್ ಇದ್ರಲ್ಲಿ ಕುದುರೆ ಮೇಲೆ ಹೋಗೋದು, ಅವೆಲ್ಲ ವಿಜುವಲ್ಸ್. ಅಂಡ್ ಆ ಸಾಂಗು ಅಷ್ಟೇ ಸೂಪರ್ ಆಗಿದೆ ಆಕ್ಚುಲಿ. ಅನ್ನವ ತಿನ್ನದೆ ಚಿನ್ನ ತಿನ್ನುವೇನು, ಹೊನ್ನಿಗೆ ಮಣ್ಣ ತಿನ್ನುವೇನು, ಹೊನ್ನಿಗೆ ನಿನ್ನೆ ಮಾರಿಕೊಳ್ಳುವೇನು. ಲೈಕ್ ಒಳ್ಳೆ, ಅಂದ್ರೆ ನಿಮ್ಗೆ ಅದು ಸಿಚುವೇಶನ್ ಏನಾರು ಇರ್ಬೋದು, ಬಟ್ ಅವಾಗೆಲ್ಲ ಅದು ಆ ಫಿಲಾಸಫಿಗಳನ್ನೆಲ್ಲ, ಲೈಫ್ ಫಿಲಾಸಫಿಗಳನ್ನೆಲ್ಲ ಏನ್ ಸೂಪರ್ ಆಗಿ ಹೇಳ್ತಾ ಇದ್ರು ಅನ್ನಕ್ಕೆ ಅವತ್ತಿನ ಲಿರಿಕ್ಸ್ ಅಲ್ಲಿ. ಅದು ಅಷ್ಟೇ, ಬಾನಿಗೊಂದು ಎಲೆಯಲ್ಲಿದೆ, ಅದರಲ್ಲೂ ಅಷ್ಟೇ ಎಂತೆಂತ ಲೈನ್ಸ್ ಬರುತ್ತೆ. ಸಿಚುವೇಶನ್ ಅದಕ್ಕೂ ಸಂಬಂಧ ಇಲ್ಲ, ಬಟ್ ಏನು ಅಂದ್ರೆ ಅದನ್ನೊಂದು ನನ್ನ ಫಿಲಾಸಫಿ ಇದೆ, ಅದನ್ನ ನಿಂಗೆ ಹೇಳ್ತಾ ಅಂದ್ರೆ ನಾವು ಈ ಟೈಮಲ್ಲಿ ಕೇಳಿದಾಗ್ಲೂ ನಮಗೆ ಅದು ಕನೆಕ್ಟ್ ಆಗುತ್ತೆ. ಈಗ ಅದ್ರಲ್ಲಿ ಒಂದು ಲೈನ್ ಇದೆ ನೋಡಿ, ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬದುಕಿದಿರುವಾಗ ಕಾಣದೇ ಇರುವಂತ 2 ಮುಖಗಳು, ನಿರಾಸೆ ಎದ್ದಕ್ಕೆ ದುರಾಸೆ ಎದ್ದಕ್ಕೆ. ಅದೇ ಹರ್ಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ.
ಇಲ್ಲ ನಿಜವಾಗ್ಲೂ ಯಾರಿಗೂ ಇಲ್ಲ. ನಾವು ಏನೇ ಹೇಳ್ತಾರೆ, ಖುಷಿನ ಜಾಸ್ತಿ ಮರ್ತು ಬಿಡ್ತೀವಿ, ದುಃಖನ ಜಾಸ್ತಿ ಸಂಭ್ರಮಿಸ್ತೀವಿ ಅನ್ನೋದು ಅದು ಆ ಹಾಡುಗಳಲ್ಲೇ ಬರೆದು ಬಿಟ್ಟಿದ್ದಾರೆ ನೋಡಿ. ಅದೇ, ಆಮೇಲೆ ಎಲ್ರಿಗೂ ಅದೊಂದು ಚೆಕ್ ಮಾರ್ಕ್, ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಎಸ್, ಅದು ಹೀರೋಯಿನ್ಗೆ ಹೇಳ್ತಾ ಇರೋದು ಇರ್ಬೋದಲ್ಲಿ, ಬಟ್ ಏನು ಅಂತಂದ್ರೆ ಎಲ್ರಿಗೂ ಅದೊಂದು ಹೇಳ್ದಂಗೆ ಅದು. ಹೌದು, ಎಲ್ರಿಗೂ ಅದನ್ನ ಕನೆಕ್ಟ್ ಮಾಡ್ದಂಗೆ ಸ್ವಲ್ಪ ನಿಧಾನ, ಸ್ವಲ್ಪ ಓವರ್ ಕನಸುಗಳನ್ನೆಲ್ಲ ಕಾಣಬೇಡ ಅನ್ನೋದಂತ ನಿಜ. ಯಾಕಂದ್ರೆ ಓವರ್ ಕಾನ್ಫಿಡೆಂಟ್ ಬೇಕು, ಆದ್ರೆ ಅದು ಓವರ್ ಆಗ್ಬಿಟ್ರೇನೆ ಕಷ್ಟ ಆಗೋದು ಅಂತ ನಿಜ. ಆ ಹಾಡುಗಳಲ್ಲಿ ಎಷ್ಟು ಅರ್ಥ ಇದೆ, ನಿಮ್ ಹಾಡುಗಳಲ್ಲೂ ಅಷ್ಟೇ ಚೆನ್ನಾಗಿರುವಂತಹ ಅರ್ಥಗಳಿದೆ.